ಕಿರುತೆರೆ ನಟಿ ರಜನಿಗೆ ಅಶ್ಲೀಲ ಚಿತ್ರ ಸಂದೇಶವನ್ನ ಕಳುಹಿಸಿ ಕಿರುಕುಳವನ್ನ ನೀಡಲಾಗ್ತಾ ಇತ್ತು. ನಟಿ ರಜನಿ ದೂರು ಹಿನ್ನೆಲೆಯಲ್ಲಿ ಆರೋಪಿಯನ್ನ ಬಂಧಿಸಿದ್ದಾರೆ ಪೊಲೀಸರು. ಪ್ರಕರಣ ಸಂಬಂಧ ಪವರ್ ಟಿವಿ ಜೊತೆ ಕಿರುತೆರೆ ನಟಿ ರಜನಿ ಮಾತನಾಡಿದ್ದಾರೆ. ಇತ್ತೀಚೆಗಂತೂ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ಇಂಥ ಪ್ರಕರಣ ನೋಡ್ತಾನೆ ಇರ್ತೀವಿ. ಸಿಕ್ದವ್ರಿಗೆ ಇನ್ಸ್ಟಾಗ್ರಾಮು ಫೇಸ್ಬುಕ್ಗಳಲ್ಲಿ ಮೆಸೇಜ್ಗಳನ್ನ ಮಾಡ್ತಾರೆ. ಅವ್ರು ಹೇಳ್ತಾರೆ ನೋಡಿ, ರಜನಿ ಒಂದು ಐಡಿ ಬ್ಲಾಕ್ ಮಾಡಿದ್ರೆ ಇನ್ನೊಂದು ಐಡಿಯಿಂದ ನನಗೆ ಮೆಸೇಜ್ ಬರ್ತಾ ಇತ್ತು. ಕಳೆದ 3 ತಿಂಗಳಿಂದ ಆ ವ್ಯಕ್ತಿ ನನಗೆ ಕೆಟ್ಟದಾಗಿ ಮೆಸೇಜ್ ಮಾಡ್ತಾ ಇದ್ದಾನೆ. ಹೀಗಾಗಿ ಅವನನ್ನ ಒಂದ್ಸಲ ನಾಗರಬಾವಿ ಕರೆಸಿ ಬುದ್ಧಿನೂ ಹೇಳಿದ್ವಿ. ನನ್ನ ಗಂಡನಿಗೆ ವಿಷಯ ತಿಳಿಸಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ವಿ. ನಾನು ದರ್ಶನ್ ಸರ್ ಅಭಿಮಾನಿ, ದರ್ಶನ್ ಅವ್ರು ನಮಗೆ ಫ್ಯಾಮಿಲಿ ಫ್ರೆಂಡು. ಈ ರೀತಿ ಆದಾಗ ಮಹಿಳೆಯರು ಕುಗ್ಗಿ ಹೋಗ್ತಾರೆ ಅಂತ ನಟಿ ರಜನಿ ಹೇಳಿಕೆ ಕೊಟ್ಟಿದ್ದಾರೆ. ನೋಡಿ, ಬಹಳಷ್ಟು ಫುಟೇಜ್ಗಳಿದಾವೆ ಅವರದ್ದು ದರ್ಶನ್ ಅವರ ಜೊತೆಗೆ. ಕಳೆದ 3 ತಿಂಗಳಿಂದ ನನಗೆ ಕೆಟ್ಟದಾಗಿ ಮೆಸೇಜ್ ಬರ್ತಾನೆ ಇತ್ತು. ರಜನಿ ಅವರ ಜೊತೆ ನಮ್ಮ ಪ್ರತಿನಿಧಿ ಸುಚಿತ್ರಾ ಮಾತಾಡಿದ್ದಾರೆ. ಏನ್ ಹೇಳಿದ್ದಾರೆ ರಜನಿ ಕೇಳಿಸ್ಕೊಳ್ಳೋಣ. ಮಹಿಳೆಯರಿಗೆ ಸೋಷಿಯಲ್ ಮೀಡಿಯಾ ಮೂಲಕ ಲೈಂಗಿಕ ಕಿರುಕುಳವನ್ನ ಮಾಡ್ತಿದ್ದಾರೆ. ಇಂಥದ್ದೇ ಪ್ರಕರಣ ಇದೀಗ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯ ಮೆಟ್ಟಿಲನ್ನ ಏರಿದೆ. ಕಿರುತೆರೆ ನಟಿಯಾಗಿರುವಂತಹ ರಜನಿ ಅವ್ರಿಗೆ ಒಂದಷ್ಟು ಫೇಸ್ಬುಕ್ ಮೂಲಕ ಲೈಂಗಿಕ ಕಿರುಕುಳವನ್ನ ನೀಡಿದ್ದಾರೆ ಅಂತ ಹೇಳಿ ವ್ಯಕ್ತಿ ಓರ್ವನ ಮೇಲೆ ಕಿರುತೆರೆ ನಟಿ ಪ್ರಕರಣವನ್ನ ಈಗಾಗಲೇ ದಾಖಲು ಮಾಡಿದ್ದಾರೆ. ಸದ್ಯ ನಮ್ಮ ಜೊತೆಗೆ ಕಿರುತೆರೆ ನಟಿ ರಜನಿ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಮೇಡಮ್, ಈ ತರ ಪ್ರಕರಣಗಳು ಇತ್ತೀಚೆಗೆ ಜಾಸ್ತಿ ಬೆಳಕಿಗೆ ಬರ್ತಿದೆ. ಇಂಥ ಪ್ರಕರಣಗಳು ಕೂಡ ನೀವು ನೋಡ್ತಾ ಇರ್ಬೋದು. ರೇಣುಕಾಸ್ವಾಮಿ ಪ್ರಕರಣವನ್ನ, ಅದರಲ್ಲಿ ಏನು ರೇಣುಕಾಸ್ವಾಮಿಯನ್ನ ಈ ರೀತಿಯಾಗಿ ಚಾಟ್ ಮಾಡಿದ್ದಾರೆ ಅಂತ ಹೇಳಿ ದರ್ಶನ್ ಅವರು ಕೊಲೆ ಮಾಡಿದ್ದಾರೆ ಅನ್ನೋ ಕೂಡ ಆರೋಪ ಬಂದಿದೆ. ಈ ತರ ಮೆಸೇಜ್ಗಳು ನಿಮಗೂ ಕೂಡ ಬರ್ತಾ ಇದೆ. ಏನ್ ಹೇಳ್ತೀರಾ ಮೇಡಮ್? ಮೊದಲನೇದಾಗಿ ರೇಣುಕಾಸ್ವಾಮಿನೇ ಅಂತಲ್ಲ, ರೇಣುಕಾಸ್ವಾಮಿ ಅಂತವರು ತುಂಬ ಜನ ಇದ್ದಾರೆ. ಇದಕ್ಕೆ ಗೊತ್ತಾಗಿರೋದು ಅಂದರೆ ನಮಗೆ ಇದೆಲ್ಲ ಗೊತ್ತಾಗಿರೋದು ಫಸ್ಟ್ ಆಫ್ ಆಲ್ ರೇಣುಕಾಸ್ವಾಮಿ ಅಂತವನು ಇದ್ದ, ಹಿಂಗೆ ಮಾಡ್ದ ಅಂತವನೇ ಇದೇ ಥರ ನನಗೆ 3.5 ತಿಂಗಳಿಂದ ಮೆಸೇಜ್ ಮಾಡಿ ಟಾರ್ಚರ್ ಮಾಡೋದು ಎಲ್ಲ. ಇಂಥವ್ರು ತುಂಬ ಜನ ಇದ್ದಾರೆ. ಮೆಸೆಂಜರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ವಿಕೃತವಾಗಿ ಮೆಸೇಜ್ ಕಳಿಸೋದು, ಅವ್ರನ್ನ ಕಿರುಕುಳ ಕೊಡೋದು, ಲೈಂಗಿಕವಾಗಿ ಕಿರುಕುಳ ಕೊಡೋದು ತುಂಬ ಜನ ಇದ್ದಾರೆ ಮೇಡಮ್. ಎಲ್ಲ ಈ ಥರ ಇಲ್ಲ ಅಂತಲ್ಲ, ತುಂಬ ಜನ ಇದ್ದಾರೆ. ಕೆಲವರು ಅದನ್ನು ಓಪನ್ ಆಗಿ ಹೇಳ್ಕೊತಾರೆ, ಕೆಲವರು ಹೇಳ್ಕೊಳ್ಳಲ್ಲ ಮೇಡಮ್. ನನಗೆ ತಡ್ಕೊಳಕ್ಕಾಗದೇ ಇರೋವಂಥ ಸಂದರ್ಭ ಬಂದಾಗ ನಾನು ನನ್ನ ಫ್ಯಾಮಿಲಿ ಜೊತೆಲಿ ಕೂತಿ ಹಿಂಗೆಲ್ಲ ನಡೀತಿದೆ, ನನಗೆ ಆಗ್ತಿದೆ, ಮೆಂಟಲ್ ಟಾರ್ಚರ್ ಆಗ್ತಿದೆ, ಹಿಂಗೆ ಒಂದು 3-4 ಐಡಿ ಬ್ಲಾಕ್ ಮಾಡಿದ್ರು ಬೇರೆ ಐಡಿಯಿಂದ ಈ ಥರ ಮೆಸೇಜ್ಗಳು ಬರ್ತಾ ಇದೆ, ಈ ಥರ ಹಿಂಗೆಲ್ಲ ಕೆಟ್ಟದಾಗಿ ಮೆಸೇಜ್ ಕಳಿಸ್ತಾ ಇದ್ದಾನೆ, ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ನಾನು ಕನ್ವೆ ಮಾಡೋಕ್ಕೆ ಪ್ರಯತ್ನ ಪಟ್ಟೆ, ಕನ್ವೆ ಆಗಿಲ್ಲ. ಆಗದೇ ಇದ್ಮೇಲೆ ನಾನು ಫರ್ದರ್ ಸ್ಟೆಪ್ಪು ಕಾನೂನು ಪ್ರಕಾರವಾಗಿ ತಗೋಬೇಕಾಗಿತ್ತು, ನಾನು ತಗೊಂಡಿದ್ದೀನಿ ಮೇಡಮ್. ಆತ ಯಾರು? ನಿಮಗೆ ಮೊದಲೇ ಪರಿಚಯ ಇದ್ನ? ಯಾವ ಐಡಿಯಲ್ಲಿ ನಿಮಗೆ ಮೆಸೇಜನ್ನು ಕಳಿಸ್ತಾ ಇದ್ದ? ಹಾಗೆ ಯಾವ ರೀತಿ ಮೆಸೇಜ್ಗಳನ್ನ ಕಳಿಸ್ತಾ ಇದ್ದ? ಅವನು ನನಗೆ ಪರಿಚಯ ಇಲ್ಲ ಮೇಡಮ್. ನಾನು ಯಾವ ಐಡಿನಲ್ಲಿ ಕಳಿಸ್ತಾ ಇದ್ದಾನೆ ಅಂತಲೂ ನಾನು ನೋಡ್ತಿರ್ಲಿಲ್ಲ. ನನ್ನ ರಿಕ್ವೆಸ್ಟು ಅಕ್ಸೆಪ್ಟ್ ಮಾಡಿರಲಿಲ್ಲ. ಅವ್ನು ಮೆಸೆಂಜರಲ್ಲಿ ವಿಡಿಯೋ ಆಗಲಿ ಫೋಟೋಸ್ ಆಗಲಿ ಆ ಥರ ಕೆಟ್ಟ ವಿಡಿಯೋಸ್ ಎಲ್ಲ ಕಳಿಸ್ತಿದ್ದ. ನಾನು 2-3 ಐಡಿ ಬ್ಲಾಕ್ ಮಾಡಿ ಒಂದು ಕನ್ವೆ ಮಾಡೋಕ್ಕೆ ಪ್ರಯತ್ನ ಪಟ್ಟೆ, ಕಳಿಸ್ಬೇಡ, ಹಿಂಗೆ ಫ್ಯಾಮ್ಲಿ ಇರೋರಿಗೆ, ಈ ಹೆಣ್ಮಕ್ಳಿಗೆ ಈ ಥರ ಸೋಷಿಯಲ್ ಮೀಡಿಯಾನೆಲ್ಲ ಈ ಥರ ಕೆಟ್ಟದಾಗಿ ಯೂಸ್ ಮಾಡಬಾರ್ದು ಅಂತ ಕನ್ವೆ ಮಾಡೋ ಪ್ರಯತ್ನ ಪಟ್ಟೆ. ಕನ್ವೆ ಆಗಿಲ್ಲ. 3 ಐಡಿನೂ ಬ್ಲಾಕ್ ಮಾಡಿದೆ. ಬ್ಲಾಕ್ ಮಾಡಿ 4ನೇ ಐಡಿ ಕ್ರಿಯೇಟ್ ಮಾಡಿಕೊಂಡು ಮಾಡಿದಾಗ ಇನ್ನೂ ಜಾಸ್ತಿ ಆಯಿತು. ಒಂದು ಕಿರುಕುಳ, ಹಿಂಸೆ ಎಲ್ಲ ಜಾಸ್ತಿ ಆಯಿತು, ಹರಾಸ್ಮೆಂಟ್ ಜಾಸ್ತಿ ಆಯಿತು. ಮಾಡಿದಾಗ ನನಗೆ ಇದು ಎಲ್ಲೋ ಬಗೆಹರಿತಾ ಇಲ್ಲ ಅಂತ ಕರೆದು ಹೇಳೋ ಪ್ರಯತ್ನನೂ ಮಾಡಿದೆ ನಾನು. ಆವಾಗಲೂ ಕೇಳದೆ ಇರುವಾಗ ನನ್ನ ಫ್ಯಾಮಿಲಿ ಜೊತೆಲಿ ಕೂತಿ ಏನು ಮಾಡಬೇಕು, ಇಲ್ಲ ಇದು ಕಾನೂನು ಪ್ರಕಾರವಾಗಿ ಹೋಗೋಣ, ಏನಿದೆ ಅವನ್ನ ಕರೆಸಿ ತಿಳಿ ಹೇಳ್ಸೋಣ, ಅವ್ನ ಕರೆಸಿ ಮಾತಾಡಿಸಿ ಬುದ್ಧಿ ಹೇಳ್ಸಿ ಕಳ್ಸೋಣ ಅಂತ. ಆಮೇಲೆ ನೆಕ್ಸ್ಟ್ ಸ್ಟೆಪ್ಪು ನಾನು ಕಾನೂನು ಪ್ರಕಾರವಾಗಿ ತಗೊಂಡೆ. ಆತನನ್ನ ಭೇಟಿಯಾಗಿ ತಿಳಿ ಹೇಳಿದ್ರ ಈ ಥರ ಮಾಡಬೇಡ ಅಂತ ಹೇಳಿ? ಖಂಡಿತ ಹೇಳಿದೆ ಮೇಡಮ್. ನಾನು ಹೇಳಿದೆ, ಹಿಂಗೆಲ್ಲ ಮಾಡಬೇಡ, ಅದು ಯಾರು, ನೀನು ಅನ್ನೊಂದು ಪರ್ಸನ್ನು, ನಾನು ಅನ್ನೊಂದು ಪರ್ಸನ್ನು, ನಿನ್ಗೆ ಯಾಕಿದೆಲ್ಲ ಬೇಡ ಅಂತ ಕೇಳಿದಾಗಲೂ ಅವ್ನು ಕೇಳದೇ ಇರೋ ಪರಿಸ್ಥಿತಿಗೆ ಬಂದಾಗ ನಾನು ಫರ್ದರ್ ಸ್ಟೆಪ್ಪು ನಾನು ತಗೋಬೇಕಾಗಿತ್ತು. ಎಷ್ಟು ತಿಂಗಳಿಂದ ಈ ರೀತಿಯಾಗಿ ಮೆಸೇಜ್ ಬರ್ತದೆ? 3.5 ತಿಂಗಳಿಂದ ಮೇಡಮ್. 3.5ರಿಂದ 4 ತಿಂಗಳಾಯಿತು. ಅವಾಗಿಂದಲೂ ಹಿಂಗೆ ಮೆಸೇಜ್ ಬಂದು. ನೀವು ಭೇಟಿಯಾಗಿದ್ದೆ ಯಾವಾಗ? ನಾನು ಭೇಟಿಯಾಗಿದ್ದಾಗ ಮೊನ್ನೆ 1ನೇ ತಾರೀಕು ನನಗೆ ಕನ್ವೆ ಮಾಡೋಕ್ಕೆ ಭೇಟಿಯಾದೆ. ಹೇಳಿದೆ, ಕೇಳೋ ಸ್ಥಿತಿನಲ್ಲಿರಲಿಲ್ಲ. ಫರ್ದರ್ ಸ್ಟೆಪ್ಪು ನಾನು ಕಾನೂನು ಪ್ರಕಾರವಾಗಿ ಹೋದೆ.
ಈ ರೀತಿ ಆದಾಗ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಬೇಕಂದ್ರೆ ಒಂದು ರೀತಿ ಮುಜುಗರ ಇರುತ್ತೆ, ಹೇಗಪ್ಪ ಹೇಳ್ಕೊಳ್ಳೋದು ಅಂತ ಹೇಳಿ. ಫ್ಯಾಮಿಲಿ ಕೂಡ ಸಪೋರ್ಟ್ ಮಾಡಿದ್ದಾರೆ, ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೀರಾ. ಫ್ಯಾಮಿಲಿಗೆ ಏನು ಹೇಳ್ತೀರಾ ಮೇಡಮ್? ಈ ರೀತಿಯಾಗಿ ಎಷ್ಟೋ ಜನ ಹೆಣ್ಮಕ್ಳಿಗೂ ಕೂಡ ಆಗಿರುತ್ತೆ. ಖಂಡಿತ ಮೇಡಮ್, ಫ್ಯಾಮಿಲಿ ಸಪೋರ್ಟ್ ತುಂಬಾ ಮುಖ್ಯ ಇದರಲ್ಲಿ. ಫ್ಯಾಮಿಲಿ ಸಪೋರ್ಟ್ ಇದೆ, ಅದರಲ್ಲೂ ನಮ್ಮ ಹಸ್ಬೆಂಡು, ನಮ್ಮ ಮನೆಯವರು ಹಿಂಗಾದಾಗ ಹೌದಾ ಹಿಂಗಾಗಿದೆಯಾ, ಓಕೆ ಫರ್ದರ್ ಸ್ಟೆಪ್ ಏನು ಮಾಡೋಣ. ಹೌದು, ಈಗ ಫ್ಯಾಮ್ಲಿಗೆ ಹೆದರ್ತಾರೆ ಹೆಣ್ಮಕ್ಳು. ಏನಾದರೂ ಬಂತು ಅಂದರೆ ಐಸೋಲೇಟ್ ಆಗಿಬಿಡ್ತಾರೆ, ಕೆಲವೊಂದು ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ. ಏನಾಯಿತು, ನನಗೆ ಆಗ್ತಾ ಇದೆಯಾ ಎಲ್ಲ ಹೆಣ್ಮಕ್ಳಿಗೂ ಆಗುತ್ತೆ.